ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನಿನ್ನೆ ವಿಡಿಯೋ ಬಗ್ಗೆ ಹೇಳಬೇಕು. ಆ್ಯಕ್ಚುಲಿ ನನಗೆ ಆಗಲೇ ಇಲ್ಲ ವಾಯ್ಸ್ ಓವರ್ ಕೊಡೋದಕ್ಕೆ, ಮತ್ತು ತುಂಬ ಲೇಟ್ ಆಗಿಬಿಡುತ್ತೆ ಅಪ್ಲೋಡ್ ಮಾಡೋದು. 10-10:30 ಆಗಿಬಿಡುತ್ತೆ ನೈಟು ಅಂದ್ಬಿಟ್ಟು 10-10:30 ಆಗಿಬಿಡುತ್ತೆ ನೈಟ್ ಅಂದ್ಬಿಟ್ಟು ನಾನು ಸೊ ಅದನ್ನು ಆ ಟೈಮಲ್ಲಿ ನಂಗೆ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ. ಸೊ ಜಸ್ಟ್ ಮ್ಯೂಸಿಕ್ನ ಆ್ಯಡ್ ಮಾಡಿ ಆ್ಯಂಡ್ ನಾನು ಏನೇನು ತೊಗೊಂಡಿದ್ದೆ ವಿತ್ ಟೈಮಿಂಗ್ಸ್ ಮೆನ್ಷನ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಅಂದ್ಬಿಟ್ಟು ಹಾಕಿ ಅಪ್ಲೋಡ್ ಮಾಡಿದ್ದೆ. ತುಂಬ ಚಿಕ್ಕ ವಿಡಿಯೋ, ಜಸ್ಟ್ 3 ಮಿನಿಟ್ಸ್ ವಿಡಿಯೋ. ತುಂಬ ಜನ ಹೇಳಿದ್ದೆ ಏನಂದರೆ ಹಿಂಗೆ ಹಾಕ್ಬೇಡಿ, ವಿಡಿಯೋಲಿ ನಿಮ್ಮ ವಾಯ್ಸ್ ಇದ್ರೇ ನೋಡೋಕ್ಕೆ ಇಷ್ಟ ಆಗುತ್ತೆ, ಸೊ ಈ ಥರ ವಿಡಿಯೋ ಮತ್ತೆ ಮಾಡಬೇಡಿ ಅಂತ ಕಮೆಂಟ್ ಮಾಡಿದ್ರಿ. ಖಂಡಿತ. ಸೊ ನನಗೂ ಆ ಥರ ಹಾಕೋಕ್ಕೆ ಇಷ್ಟ ಆಗೋಲ್ಲ, ಬಟ್ ಏನಂದರೆ ಆಗಿರಲಿಲ್ಲ. ಸೊ ಹಾಗಾಗಿನೇ ಮತ್ತೆ ಮಿಸ್ ಆಗಿಬಿಡುತ್ತೆ ವಿಡಿಯೋ. ಅಟ್ಲೀಸ್ಟ್ ಏನು ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಡೇ ಟು ಡೇ ಏನು ತೊಗೊಂಡಿತ್ತು ಅವೆಲ್ಲ ಅಪ್ಡೇಟ್ ಇತ್ತು ಅಂದರೆ ಅವ್ರಿಗೂ ಚೆನ್ನಾಗಿ ಅಂದ್ಬಿಟ್ಟು ನಾನು ಹಾಕಿದೆ. ಆ್ಯಂಡ್ ಇವತ್ತು ಬಂದುಬಿಟ್ಟು ಡೇ 12. ಸೊ ವೆಲ್ಕಮ್ ಟು ಡೇ 12 ಆಫ್ 90 ಡೇಸ್ ವೆಯ್ಟ್ ಲಾಸ್ ಜರ್ನಿ. ಇವತ್ತು ಮಾರ್ನಿಂಗ್ ನಾನು ತೊಗೊಂಡಿರೋದು ಒಂದು ಪವರ್ಫುಲ್ ಆಗಿರೋವಂಥ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಫ್ಯಾಟ್ ಕಟ್ಟರ್ ಡ್ರಿಂಕ್ ಅಂತ ಹೇಳ್ಬೋದು. ಕುಡಿಯೋದಕ್ಕೆ ಸ್ವಲ್ಪ ಘಾಟ ಅನಿಸ್ಬೋದು, ಬಟ್ ಇದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಹಾಗೆ ವೆಯ್ಟ್ ಲಾಸ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಬಂದುಬಿಟ್ಟು ನುಗ್ಗೆ ಸೊಪ್ಪು. ಒಂದು ಇಡಿಯಷ್ಟು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸ್ 1 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಅದನ್ನು ಜ್ಯೂಸ್ ಮಾಡ್ಕೋಬೇಕು. ಫಿಲ್ಟರ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿ ತೊಗೊಳ್ಳೋದು. ಖಾಲಿ ಹೊಟ್ಟೆಯಲ್ಲಿ ಇದನ್ನು ತೊಗೊಂಡ್ರೆ ನಿಮಗೆ ಡೈಲಿ ತೊಗೊಳಕ್ಕೆ ಆಗಲ್ಲ ಅಂದ್ರೂ ವಾರದಲ್ಲಿ ಒಂದು 2-3 ಸಲ ಆದರೂ ತೊಗೊಳ್ಳಿ. ಇದರಿಂದ ನಮಗೆ ಅಮೇಝಿಂಗ್ ಬೆನಿಫಿಟ್ಸ್ ಸಿಗುತ್ತೆ ಹೆಲ್ತಿಗೆ ಮತ್ತು ವೆಯ್ಟ್ ಲಾಸ್ಗೆ. ಇದಿಲ್ಲ ಅಂದ್ರೂ ಮೊರಿಂಗಾ ಪೌಡ್ರ್ ಅಂತೆಲ್ಲ ಸಿಗುತ್ತಲ್ಲ, ಅದನ್ನು ನೀವು ಆನ್ಲೈನಲ್ಲಿ ತರಿಸಿಟ್ಕೊಂಡು ಆ ಮೊರಿಂಗಾ ಪೌಡರ್ನ ನೀವು ಬಿಸಿನೀರಲ್ಲಿ ಕಲಿಸ್ಕೊಂಡು ಕುಡಿಯೋದ್ರಿಂದನೂ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಹೇರ್ ಲಾಸ್ ಆಗ್ತಿರುತ್ತೆ, ಮತ್ತು ಯಾರಿಗೆ ಐರನ್ ಕಂಟೆಂಟ್ ತುಂಬ ಕಡಿಮೆ ಇರುತ್ತಲ್ಲ, ಸೊ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದನ್ನು ತೊಗೊಂಡಿದ್ದೆ. ಸೊ ನುಗ್ಗೆ ಸೊಪ್ಪು ತೊಗೊಂಡು ಬಂದಿತ್ತು ಮನೆಯಲ್ಲಿ, ಹಾಗಾಗಿ ಈ ಒಂದು ಡ್ರಿಂಕ್ನ ತೊಗೊಂಡೆ. ಆ್ಯಂಡ್ ಆದಷ್ಟು ಬೇಗ ನಿಮಗೆ ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಮೇ ಬಿ ಇದೇ ಲಾಸ್ಟ್ ಅನ್ಕೊತೀನಿ ಶಾರ್ಟ್ ವೀಡಿಯೋ, ಅಂದರೆ ಕಂಟಿನ್ಯೂಸ್ ಆಗಿ ಏನು ಅಪ್ಲೋಡ್ ಮಾಡ್ತಾ ಇದ್ನಲ್ಲ, ಇನ್ನು ಮುಂದೆ ಲಾಂಗ್ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಇದಾದಮೇಲೆ 1 ಅವರ್ ಹಂಗೆ ಗ್ಯಾಪ್ ತೊಗೊಂಡು 10 o'clock ನಾನು ತೊಗೊಂಡಿದ್ದೆ ವೆಯ್ಟ್ ಲಾಸ್ ಡ್ರಿಂಕ್. 11 ಗಂಟೆಗೆ ಈಗ ಒಂದು ಜಾಮೆಂಟ್ ತೊಗೊಳ್ತಾ ಇದ್ದೀನಿ. ಸೊ ನನಗೆ ಮಾರ್ನಿಂಗ್ ಏನು ಅಷ್ಟೊಂದೇನು ಹೊಟ್ಟೆ ಹಸಿವಾಗಿರಲಿಲ್ಲ, ಬಟ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಈ ಒಂದು ಫಸ್ಟು ಫ್ರೂಟ್ ತೊಗೊಂಬಿಡೋಣ, ಅದಾದಮೇಲೆ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡೆ. ಇದು ಒಂದು ದೊಡ್ಡ ಹಣ್ಣು ಇರುತ್ತಲ್ಲ, ಸೊ ನನಗೆ ಫಿಲ್ಲಿಂಗೇ ಅನ್ನಿಸ್ತು. ಹೇಗೋ ಬೇಗನೆ 11 ಈ ಟೈಮಲ್ಲಿ ತೊಗೊಂಡಾಗ ಇನ್ನೇನು 12:30 1 ಗಂಟೆಗೆ ಜಸ್ಟ್ 1.5 ಅವರ್ಗೆ ಹೊಟ್ಟೆ ಅಂದರೆ ಲಂಚ್ ಮಾಡ್ತೀವಲ್ಲ, ಸೊ ಹಾಗಾಗಿನೇ ನಾನು ಏನು ಮಾಡಿಕೊಂಡೆ ಅಂದರೆ ಇವತ್ತು ಮಾರ್ನಿಂಗು ಬ್ರೇಕ್ಫಾಸ್ಟ್ ಏನು ಮತ್ತೆ ತೊಗೊಳಕ್ಕೆ ಹೋಗಲಿಲ್ಲ. ಡೈರೆಕ್ಟು ಮಧ್ಯಾಹ್ನ 2 ರೊಟ್ಟಿ ತೊಗೊಂಡಿದ್ದೀನಿ, ಜೋಳದ ರೊಟ್ಟಿ. ಅದ್ರ ಜೊತೆಗೆ ಬದನೆಕಾಯಿ ಪಲ್ಯ ಮಾಡಿದ್ದೆ, ಸ್ವಲ್ಪ ಪನ್ನೀರು. ಅದನ್ನು ವೀಡಿಯೋನ ತಗೊಂಡಿದ್ದೀನಿ, ಬಟ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಸೊ ಬಟ್ ನಾನು ತಿನ್ನೋದು ಮಾತ್ರ ಇದೆ ನೋಡಿ. ಇದಾಗಿತ್ತು ಮಧ್ಯಾಹ್ನ ಲಂಚು. ಆ್ಯಂಡ್ ಈವ್ನಿಂಗು ಹೊರಗಡೆ ಹೋಗಿತ್ತು, ಸೊ ಬರೋದು ಮನೆಗೆ ಲೇಟ್ ಆಯಿತು. ಸೊ ಮತ್ತೆ ಲೇಟಾಗಿ ಏನು ಡಿನ್ನರ್ ಮಾಡ್ಕೊಳ್ಳೋದು ಅಂತ ಅಲ್ಲೇ ಹೊರಗಡೆ ನಾನು ವಾಟರ್ ಮೆಲನ್ ಜ್ಯೂಸ್ನ ತೊಗೊಂಡು, ಸೊ ಮತ್ತೆ ಡಿನ್ನರ್ ಸಪ್ರೇಟಾಗಿ ಏನೂ ಮಾಡ್ಕೊಳ್ಳಿಲ್ಲ, ಇದನ್ನೇ ಆ್ಯಸ್ ಅ ಡಿನ್ನರ್ ಆಗಿ ತೊಗೊಂಡು ಮುಗಿಸ್ಕೊಂಡೆ. ಈ ಥರ ಇತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 12. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.